ಈಗ ನೋಡಿ ಸೂರ್ಯಕಾಂತಿ ಚಂದ್ರಕಾಂತಿ ಆಯಿತು ನಕ್ಷತ್ರಕಾಂತಿ ಆಯಿತು ಮತ್ತೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಆಯ್ತು ಲವ್ ಪಿಕ್ಕಲ್ ಲವ್ ಪಿಕ್ಕಲ್ ಇದು ಸುಲಭ ವಿಧಾನ ಮಾಡಲಿಕ್ಕೆ ಯಾರು ಸಹ ಮನೆಯಲ್ಲಿ ಮಾಡಿ ತಿನ್ಬೋದು. ನೋಡಿ ವೀಕ್ಷಕರೇ, ಇವತ್ತಿನ ಇದು ಶ್ರೀಮಂತದ ಮಾಡುವಂತದ್ದು ಸ್ವೀಟ್ ಮಾಡಿದ್ದೇವೆ. ನೀವೆಲ್ಲ ಮನೆಯಲ್ಲೇ ಮಾಡಬಹುದು. ಮಾಡಿ ಈ ಸಂಕ್ರಾಂತಿಯ ಶುಭಾಶಯದೊಂದಿಗೆ ಅದನ್ನು ಸಹ ತಿಂದು ಸವಿ ರುಚಿಯನ್ನು ಪಡೆಯಿರಿ. ಅಂದ್ರೆ ಗರ್ಭಿಣಿಯರೇ ತಿನ್ಬೇಕಾಗಿಲ್ಲ, ಯಾರು ಸಹ ತಿನ್ಬೋದು. ದಾಸವಾಳವಾ? ಕಾಶ್ಮೀರ್ ಕಾಚ ಅಂತ ಹೇಳ್ತಾರೆ. ಕಾಶ್ಮೀರ್ ಕಾಚ ಅಂತೆ. ಇದು ಬೇರೆ ನಮ್ಮನೆದ್ದು. ಫ್ಲವರ್ ಆ ಥರ ಒಂದು ತೆಗೆದುಕೊಡ ಬಾ. ಶ್ರೀಮಂತದಲ್ಲಿ ಮೊನ್ನೆ ಮಧುರ್ಮಾಯಿಗೆ ತೆಗೆದುಕೊಟ್ಟಿದ್ಯಲ್ಲ ಹಾಗೆ ನಂಗೆ ಸಹ ಒಂದು ತೆಗೆದುಕೊಡು. ತಮ್ಮ ಬೇಕಾ ನಿಂಗೆ ತಂಗಿ ಬೇಕು? ನಿಂಗೆ ತಮ್ಮ ತಂಗಿ ಯಾವುದು ಬೇಕು? ತಂಗಿ ಬೇಕಾ? ಒಂದಾಗಿದೆ ಆಯ್ತಾ, ಸೂಪರ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕಿಣಿಸ್ಲಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ತಂದೆ ಮನೆಗೆ ಬಂದಿದ್ದೇನೆ. ಇವತ್ತು ಎಂತದ ಸ್ಪೆಷಲ್ ಮಾಡ್ತಾರೆ ಹೇಳಿದ್ದಾರೆ. ಸ್ಪೆಷಲ್ ಅಂತ ಹೇಳಿದ್ರೆ ಶ್ರೀಮಂತಕ್ಕೆಲ್ಲ ತಿಂಡಿ ಮಾಡ್ತಾರಲ್ಲ ಗರ್ಭಿಣಿಯರಿಗೆ, ಅದೇ ಅದು ಏನಾದ್ರು ಮಾಡುವ ಅಂತ. ಎಷ್ಟು ಬಗೆದ್ದು? ಎಷ್ಟು ಬಗೆ ನೋಡ್ಬೇಕು, ಈಗ ಮಾಡಿ ನೋಡ್ಬೇಕು. ಒಂದು 3-4 ಬಗೆ 5 ಬಗೆ ಮಾಡುವ ಕ್ರಮ ಉಂಟು. ಆಯ್ತು, ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಅರ್ಧ ಕೆಜಿ ಬೆಲ್ಲ ಇಟ್ಟಿದ್ದೇನೆ. ಪಾಕ ಮಾಡಲಿಕ್ಕೆ ಉಂಟು. ಬಿಸಿ ಎಣ್ಣೆ ಬೇಕು ಅದಕ್ಕೆ. ಆಯ್ತು, ಇದೆ ಸನ್ಫ್ಲವರ್ ಆಯಿಲ್ ಬೋಳಾಸ್. ಅರ್ಧ ಕೆಜಿ ಮೈದಾ ಹಿಟ್ಟು. ಕಲಿಸುವಾಗ ಸ್ವಲ್ಪ ಅರಿಶಿನ ಹುಡಿ ಹಾಕದಿದ್ರು ಆಗ್ತದೆ, ಬೆಳ್ಳಗೆ ಆಗ್ತದೆ. ಅರಿಶಿನ ಹುಡಿ ಆದ್ರೆ ಸ್ವಲ್ಪ ಹಳದಿ ಕಲರ್ ನಿಲ್ತದೆ. ಹೌದು, ಕೆಲವರು ಫುಡ್ ಕಲರ್ ಹಾಕ್ತಾರೆ, ನಾವು ಅರಿಶಿನ ಹುಡಿ ಹಾಕ್ತೇವೆ ಅಷ್ಟೇ. ಈಗ ಕಾದ ಎಣ್ಣೆ ಸ್ವಲ್ಪ. ಎಣ್ಣೆ ಅದ ಬಿಸಿ ಆಯಿತು. ನೋಡಿ, ಇಷ್ಟು ಸಾಕು. 3 ಸೌಟಷ್ಟು ಹಾಕಿದ್ದಾರೆ. ಈಗ ಹಿಟ್ಟು ಕಲಸೋದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆಂದ ಮಾಡಿ ಕಲಸಿಕೊಳ್ಳಿ. ಪೂರಿ ಚಪಾತಿಗೆ ಗಟ್ಟಿಯಾಗಬೇಕದು. ಅದು ಪೂರಿ ಮಾಡಲಿಕ್ಕೆ ಉಂಟು, ಪೂರಿಯಾಗಿ ಲಾಟಿಸಲಿಕ್ಕೆ ಉಂಟು. ಈ ರೀತಿ ಗೋಳಿ ಮಾಡುದು. ಉಂಡೆ ಉಂಡೆ ಗೋಳಿ ಅಂತೆ. ಗೋಳಿ ಉಂಡೆ ಮಾಡುದು. ಉಂಡೆ ಮಾಡುದು. ಪೂರಿ ಹಿಟ್ಟಿನಾಗೆ ಅದು ಪೂರಿಯಾಗಿ ಲಾಟಿಸ್ಲಿಕ್ಕೆ ಉಂಟು. ಕತೆ ಜೋಕ್ಸ್ ಎಲ್ಲ ಎಂತ ಇಲ್ವಾ ಈಗ? ಜೋಕ್ಸ್ ಎಂತದು ಹೇಳಲಿಕ್ಕೆ ಬರುವುದಿಲ್ಲ ಈಗ. ಈಗ ಅಂದರೆ ಪ್ರಾಯ ಹೋಯ್ತಲ್ಲ. ಹೌದು, ಈಗ ಎಂಥದ್ದು ಜೋಕ್ಸ್ ಸಹ ಉಂಟಲ್ಲ. ಈಗ ಟಿವಿಯಲ್ಲೆಲ್ಲ ಬರ್ತದಲ್ಲ ಜೋಕ್ಸ್ ಎಲ್ಲ. ಬಿಗ್ ಬಾಸ್ ನೋಡ್ತೀರಾ? ಇಲ್ಲಪ್ಪ, ನಾನು ಅದೆಲ್ಲ ನೋಡೋದಿಲ್ಲ. ನಾನು ಧಾರಾವಾಹಿ, ಬಿಗ್ ಬಾಸ್ ಎಲ್ಲ ನಾನು ಯಕ್ಷಗಾನದ್ದು ಮಾತ್ರ ನೋಡೋದು. ಈಗ ಬೆಲ್ಲ ಪಾಕ ಆಗಿದೆ ನೋಡಿ. ಈಗ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿಯ ಬಿಳಿ ಭಾಗ ಇದ್ರೆ ಒಳ್ಳೇದು. ಮಿಕ್ಸ್ ಮಾಡುದಾ? ಮಿಕ್ಸ್ ಮಾಡೋದು. ಏಲಕ್ಕಿ ಹುಡಿ ಹಾಕಲಿಕ್ಕೆ ಉಂಟು. ಈಗ ಇನ್ನು ಕಪ್ಪು ಎಳ್ಳು. ಇದು ಹುರಿದಿಟ್ಟದ್ದೇ ಅಮ್ಮ, ಹಾಗೆ ಹುರಿದಿಟ್ಟ ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇವೆ. ಗ್ಯಾಸ್ ಆಫ್ ಮಾಡಿದ್ದೇವೆ. ಈಗ ಇದಕ್ಕೆ ಇನ್ನೀಗ ಅರಳು ಹುಡಿ ಹಾಕಬೇಕು. ಅದು ಕಾಯಿಸಲಿಕ್ಕೆ ಪುನಃ ಎಣ್ಣೆ ಹಾಕೋದು. ಸನ್ಫ್ಲವರ್. ಆಗ ಸ್ವಲ್ಪ ಕಾಯಿಸಿದ ಎಣ್ಣೆ ಉಂಟಲ್ಲ ಅದರಲ್ಲಿ ತೆಗೆದದ್ದು. ಈಗ ಅದಕ್ಕೆ ಬತ್ತಿಗೆ ಎಣ್ಣೆ ಹಾಕಿ ಕಾಯಿಸೋದಿಲ್ಲ. ಸ್ವಲ್ಪ ತಣ್ಣಗಾಗಬೇಕು. ಪಾಕ ತಣ್ಣಗಾಗಬೇಕಂತೆ. ಫ್ಯಾನ್ ಹಾಕಿ ಕೆಳಗಿರುವ ಪಾಕ ತಣ್ಣಗಾಗ್ತಾ ಬಂತು.
ಈಗ ಅದಕ್ಕೆ ಅರಳು ಹುಳಿ ಹಾಕುದು, ಅರಳು ಹುಡಿ ಚೂರ್ಣ. ಚೂರ್ಣ ಮಾಡಲಿಕ್ಕೆ. ಹೀಗೆ ಲಟ್ಟಿಸಿಕೊಳ್ಬೇಕು. ಹೇಗೆ ದಪ್ಪ ದಪ್ಪ ಲಟ್ಟಿಸುದ ತೆಳ್ಳಗೆ? ಈಗ ನೋಡಿ ಹೇಗೆ ಉಂಟು ಇದು? ಹೌದು, ನನಗೆ ಗೊತ್ತಾಗ್ತದೆ. ಇಲ್ಲಿ ವಿಡಿಯೋ ನೋಡಿ ಅವರಿಗೆ ಹೇಳಬೇಕಲ್ಲ ನೀವು. ಸರಿ, ತೆಳ್ಳಗೆ ಸರ್, ಮೀಡಿಯಮ್ ಮೀಡಿಯಮ್. ಪೂರಿ ಅಷ್ಟೇ. ಅಲ್ಲ ಮತ್ತೆ ಕೆಲವರೆಲ್ಲಾದರೂ ಬನ್ಸ ಲಟ್ಟಿಸಿದಾಗೆ ಅಂತೆಲ್ಲ ಎಣಿಸಿದ್ರೆ ಹೇಳಬೇಕಲ್ಲ. ಈ ರೀತಿ ಚೂರ್ಣ ಇಡುವುದು, ಹೀಗೆ ಮಡಚುದು. ಆಮೇಲೆ ನೋಡಿ ಸೈಡ್ ಎಲ್ಲ ಈ ರೀತಿ ಮಾಡೋದು. ಅಚ್ಚೆಲ್ಲ ಎಂತ ಬೇಡ ಅಲ್ಲ? ಅಚ್ಚು ಬೇಡ. ನೋಡಿ ಹೀಗೆ. ಹಾಂ ಹಾಂ, ಇದು ಬೇರೆ ನಮ್ಮನೆದ್ದು. ಇದಕ್ಕೆ ಎಂತ ಹೇಳುದು? ಫ್ಲವರ್. ಫ್ಲವರ್ ನೋಡಿ. ಮೋಮೋಸ್. ನಾಲ್ಕು ಬಗೆ ಆಯಿತು. ಇನ್ನೆಂಥದ್ದು ಬಾಬುಟ್ಟೆರೆ, ಇನ್ನೆಂಥದ್ದು? ಈಗ ಹೆಂಡತಿಯನ್ನು ಕರೆಯುವುದು. ಸೀಮಂತಕ್ಕೆ ಎಂತ ಮಾಡಿದ್ದೀ? ಕಸ ಕೊಡ್ತೇನೆ. ಕಾಶ್ಮೀರ ಕಾಚಕ್ಕೆ ದಾಸವಾಳವಾ? ಕಾಶ್ಮೀರ್ ಕಾಚ ಅಂತ ಹೇಳ್ತಾರೆ. ಕಾಶ್ಮೀರ್ ಕಾಚ ಅಂತೆ. ಹಾಂ, ನೀವೇ ಹೆಸರಿಟ್ಟದ್ದ ಎಂತ ಅದು? ಇದು ಕಾಶ್ಮೀರ್ ಕಾಚ. ಆಯಿತು, 5 ಬಗೆಯ ಸ್ವೀಟ್. ಹಾಂ, ಎಣ್ಣೆ ವಿಷಯ ಆಯಿತು. ಹಾಂ, ಈಗ ನೋಡಿ ಒಂದೊಂದು ಐಟಮ್ ಹಾಕೋದು. ಉಬ್ಬಿ ಉಬ್ಬಿ ಬರ್ತದೆ ನೋಡಿ. ಸೊಸೆದ್ದು ಸೀಮಂತ ಆಯಿತು. ಈಗ ಯಾರ್ದು ಸೀಮಂತ ಮಾಡೋದು ಗೊತ್ತಿಲ್ಲ. ನಾನು ಮೊನ್ನೆ ಆಯಿತು. ಹೌದು, ಈಗ ನಾನು ಕೂತ್ಕೊಳ್ಳೋದು, ಅಮ್ಮ ಕೂತ್ಕೊಳ್ಳೋದು ನೋಡೋದು. ನೋಡಿ ಚಂದ ಕಾಣ್ತದೆ, ಸನ್ಫ್ಲವರ್ನಾಗೆ. ಹೌದು, ಸೂರ್ಯಕಾಂತಿ. ಸೂರ್ಯಕಾಂತಿ. ಇದು ನೋಡಿ ಚಂದ್ರಕಾಂತಿಯಾಗೆ ಕಾಣ್ತದೆ. ಯಾವ ಕಾಂತಿ? ಚಂದ್ರಕಾಂತಿ. ಚಂದ್ರ, ಸೂರ್ಯಕಾಂತಿ. ಹಾಂ. ಇನ್ನೊಂದು ನಕ್ಷತ್ರಕಾಂತಿ. ಅಲ್ಲಿ ಒಳಗಿಂದ ಇಬ್ಬರು ಡಿಸೈನ್ ಹೇಳೋದು, ತಾವರ್ಷಿ ಕೊರಿಯೇತ ಹರ್ಷಿ ಕೊರಿಯೇತ. ಯಾವುದು? ಈಗ ನೋಡಿ ಸೂರ್ಯಕಾಂತಿ, ಚಂದ್ರಕಾಂತಿ ಆಯಿತು, ನಕ್ಷತ್ರಕಾಂತಿ ಆಯಿತು, ಮತ್ತೆ ಸಂಕ್ರಾಂತಿ. ಹಾಂ, ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಆಯ್ತಲ್ಲ ಮೊನ್ನೆ. ಚಿನ್ನದು ನಿಧಿ. ಹಾಂ, ಅದರ ಒಳಗೆ ಚಿನ್ನ ಭಾರಿ ಕಾಸ್ಟ್ಲಿ ಆಗಿದೆಲ್ಲ. ಚಿನ್ನದ ಗಂಟು 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 ಗಂಟು. ಸುಲಭ ಅಲ್ಲ ಮಾತ್ರ ಮಾಡ್ಲಿಕ್ಕೆ, ಕಷ್ಟ ಎಂತ ಇಲ್ಲ. ನೋಡಿ, ಇಲ್ಲಪ್ಪ ನೋಡಿ, ಒಂದು ಚೂರ್ಣ ಮಾಡಿದ್ರೆ ಆಯ್ತು. ಇಟ್ಟು ಒಂದೇ ಡಿಸೈನ್ ಬೇರೆ ಬೇರೆ. ಇದು ಲಾಟಣಿಗೆ. ಇದು ರವಿಚಂದ್ರನಿದ್ದು ಶಾಂತಿ ಕ್ರಾಂತಿ.
ಮತ್ತೆ ಅದು ಸಂಕ್ರಾಂತಿ. ಇದು ಮಕರ ಸಂಕ್ರಾಂತಿ. 5 ಬಗೆ ಆಯಿತು ಅಲ್ಲಿಗೆ. ನಿಲ್ಲಿ ನೋಡಿ ವೀಕ್ಷಕರೇ, ಇವತ್ತಿನ ಇದು ಶ್ರೀಮಂತದ ಮಾಡುವಂಥದ್ದು ಸ್ವೀಟ್ ಮಾಡಿದ್ದೇವೆ. ನೀವೆಲ್ಲ ಮನೆಯಲ್ಲೇ ಮಾಡಬಹುದು. ಮಾಡಿ ಈ ಸಂಕ್ರಾಂತಿಯ ಶುಭಾಶಯದೊಂದಿಗೆ ಅದನ್ನು ಸಹ ತಿಂದು ಸವಿ ರುಚಿಯನ್ನು ಪಡೆಯಿರಿ. ಆಯ್ತು. ಲವ್ ಪಿಕಲ್. ಲವ್ ಪಿಕ್ಕಲ್ ಇದು ಸುಲಭ ವಿಧಾನ ಮಾಡ್ಲಿಕ್ಕೆ. ಯಾರು ಸಹ ಮನೆಯಲ್ಲಿ ಮಾಡಿ ತಿನ್ಬಹುದು. ಹೌದು. ಅಂದ್ರೆ ಗರ್ಭಿಣಿಯರೇ ತಿನ್ಬೇಕಾಗಿಲ್ಲ, ಯಾರು ಸಹ ತಿನ್ಬಹುದು. ಆಯ್ತು. ಕೆಲವು ಜನರಿಗೆ ಆಸೆ ಇರ್ತದೆ ಸ್ವೀಟ್ ತಿನ್ಲಿಕ್ಕೆ. ಇದು ಮಾಡ್ಲಿಕ್ಕೆ ಸುಲಭ. ಹೌದು, ಸುಲಭ ವಿಧಾನ. ಮತ್ತೆ ಇನ್ನೊಮ್ಮೆ ನಿಮ್ಗೆ ನಾವು ಒಂದು ಇದರಲ್ಲಿ ಚಾನೆಲ್ನಲ್ಲಿ ನಾವು ತೋರಿಸ್ತೇವೆ. ಪಾತ್ರೆ ಇಲ್ಲದೆ, ಗ್ಯಾಸ್ ಇಲ್ಲದೆ ಮಾಡುವಂತ ಸುಲಭ ವಿಧಾನದ ಅಡಿಗೆ ನಾವು ಮಾಡಿ ತೋರಿಸ್ಲಿಕ್ಕೆ ಉಂಟು. ನಂಗೆ ಸೀಮಂತದ 5 ಬಗೆ ಸ್ವೀಟ್ ಮಾಡಿ ಕೊಟ್ಟಿದ್ದಾರೆ ಅಪ್ಪ. ಹಾಗೆ ಇಲ್ಲಿ ಈಗ ಅದನ್ನು ಟೇಸ್ಟ್ ಮಾಡುವ. ಅಥವಾ ಒಂದು ತೆಗೆದು ಕೊಡ ಬಾ. ಸೀಮಂತದಲ್ಲಿ ಮೊನ್ನೆ ಮಧುರ್ಮಾಯಿಗೆ ತೆಗೆದು ಕೊಟ್ಟಿದ್ಯಲ್ಲ, ಹಾಗೆ ನಂಗೆ ಸಹ ಒಂದು ತೆಗೆದು ಕೊಡು. ತಮ್ಮ ಬೇಕಾ ನಿಂಗೆ ತಂಗಿ ಬೇಕು? ನಿಂಗೆ ತಮ್ಮ ತಂಗಿ ಯಾವುದು ಬೇಕು ಹೇಳುದ? ಹೀಗೆ ನಿಜ ಅಂತ ಎಣಿಸ್ಬೇಡಿ. ತಂಗಿ ಬೇಕಾ? ಸುಮ್ಮನೆ ತೆಗ್ವಾ. ಭಾರಿ ಚೆಂದಾಗಿದೆ ಆಯಿತಾ, ಸೂಪರ್ ಆಗಿದೆ. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ, ಆದರೆ ಇದು ಒಂಥರ ಏನು ಕ್ರಿಸ್ಪಿ ಸಹ ಉಂಟು ಮತ್ತು ಒಳಗಡೆ ಚೂರ್ಣ ಸಹ ಉಂಟಲ್ಲ, ಹಾಗೆ ಬಿಸಿ ಬಿಸಿ ಉಂಟು. ಫ್ರೆಂಡ್ಸ್, ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಕಾದ ಎಣ್ಣೆಯನ್ನು ಮಿಕ್ಸ್ ಮಾಡಿರುವಂಥದ್ದು ನೀವು ನೋಡಿದ್ದೀರಿ 3 ಸೌಟು. ಹಾಗೆ ಕಾದ ಎಣ್ಣೆಯನ್ನು ಹಾಕಿದರೆ ಈ ರೀತಿ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟ್ ಆಗಿರುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಕಾರ್ನ್ಫ್ಲೋರ್ ಎಲ್ಲ ಬೇಕಂತಲೇ ಹಾಕೋದು, ಕಾರ್ನ್ಫ್ಲೋರ್ ಎಲ್ಲ ಹಾಕಲೇಬಾರ್ದು, ಇದಕ್ಕೆ ಹಾರ್ಡ್ ಆಗಿಬಿಡುತ್ತೆ, ಅದು ತಿನ್ನಲಿಕ್ಕೆ ಗಟ್ಟಿ ಗಟ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ದೊಡ್ಡಮ್ಮ ಎಲ್ಲ ಹೂ ಕಟ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಕಿಣಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.